ಅದ್ರ ಬದಲಾಗಿ ನಾವು ಇದು ಕೊಕೋಜಿ ಅಂತ ನಮ್ಮಲ್ಲಿ ಒಂದು DXN ಆಗಿ ಇದು ಒಂದು ಪ್ರಾಡಕ್ಟು ಕೊಕೋಜಿ ಅಂತ. ಇದು ಸಣ್ಣ ಮಕ್ಕಳಿಂದ ಹಿಡಿದು ಏಜ್ ಆದವ್ರವರೆಗೂ ಯಾರೂ ಕುಡಿಬೋದು ಇದನ್ನು. ಇದು ಏನಿಲ್ಲ, ಚಾಕ್ಲೇಟ್ ಫ್ಲೇವರ್ ಇರುತ್ತೆ ರೀ. ಇದರಲ್ಲಿ ಈ ರೀತಿ ಸ್ಯಾಚೆಟ್ ಬರ್ತವೆ ಒಂದೊಂದು. ಇದು ಒಂದು ಸ್ಯಾಚೆಟ್ ನಾವು ಓಪನ್ ಮಾಡಿಬಿಟ್ರೆ 2 ರಿಂದ 3 ದಿವಸ ಬರುತ್ತೆ ಇದು ಒಂದು. ಇದರಲ್ಲಿ ನಾವು ಬೆಳಗ್ಗೆ ಒಂದು ಗ್ಲಾಸ್ ಬಿಸಿ ನೀರಿಗೆ 1 ರಿಂದ 1.5 ಸ್ಪೂನ್, ಅಥವಾ ಅವ್ರಿಗೆ ಟೇಸ್ಟ್ ಇನ್ನೂ ಜಾಸ್ತಿ ಬೇಕಂದರೆ 2 ಸ್ಪೂನ್ ನಾವು ಇದನ್ನು ಹಾಕಿ ಮಕ್ಕಳಿಗೆ ತಿರುಗಿಸಿ ಕೊಟ್ಬಿಟ್ರೆ ಆರಾಮಾಗಿ ಕುಡಿತಾರೆ. ಹಾಲಿನಾಗೂ ಕುಡಿಬೋದು. ಮನೆಯಲ್ಲಿ ಪ್ಯೂರ್ ಹಾಲು ಇತ್ತು ಅಂದರೆ ಪಾಕೆಟ್ ಹಾಲು ಬಿಟ್ಟು ಮನೆಯಲ್ಲೇ ಏನಾದರೂ ಹಸು ಅಥವಾ ಎಮ್ಮೆಗಳು ಸಾಕಿದರೆ ಮನೆ ಹಾಲು ಗಟ್ಟಿ ಮತ್ತು ಚೆನ್ನಾಗಿರೋ ಹಾಲಿದ್ರೆ ಹಾಲಿಗೂ ಹಾಕಿ ಕೊಡ್ಬೋದು ರೀ. ತುಂಬ ಇಷ್ಟಪಟ್ಟು ಕುಡಿತಾವೆ ಮಕ್ಕಳು. ಮತ್ತು ಹಾಲು ಬೇಡಪ್ಪ, ಹಾಲಿಗೆ ಬೇಡ, ನಮಗೆ ನೀರಿಗೂ ಬೇಡ ಅಂದರೆ ಅವ್ರು ಡೈರೆಕ್ಟ್ ಹಾಗೇನೂ ತಿನ್ಬೋದು ಇದನ್ನು ಅವ್ರು ತಿನ್ನೋದ್ರಿಂದ ಅವ್ರಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ. ಆಮೇಲೆ ಅವ್ರಿಗೆ ಎಷ್ಟೇ ಆಟ ಆಡಿ ಬಂದರೂ ಸುಸ್ತಾಗಂಗಿಲ್ಲ. ಈಗ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ರಿಂದನೇ ಹೇಳ್ತಾ ಇದ್ದೇನೆ ರೀ. ನನ್ನ ಮಗಗೆ ಒಂದು ಅರ್ಧ ಗಂಟೆ ಆಟ ಆಡಿ ಬಂದರೆ ಸುಸ್ತಾಗ್ತದೆ ಅಂತಿದ್ದ ಅವನು ಯಾವಾಗಲೂ. ಇವಾಗ ಏನಿಲ್ಲ, ಎಷ್ಟು ಆ್ಯಕ್ಟಿವ್ ಆಗಿರ್ತಾನೆ ರೀ. ಆಮೇಲೆ ಓದಿದ್ದೆಲ್ಲ ನೆನಪಿರ್ತದೆ ಮತ್ತು ಅವ್ರಿಗೆ ಬೆಳವಣಿಗೆಗೂ ಚೆನ್ನಾಗಿ ಹೆಲ್ಪ್ ಆಗ್ತದೆ ರೀ ಇದು ತುಂಬ ಒಳ್ಳೆಯ ಪ್ರಾಡಕ್ಟ್ ಇದೆ. ಮತ್ತು ನಾನು ಇದನ್ನು ಫ್ರೂಟ್ ಸಾಲೆಡ್ಗೆಲ್ಲ ಹಾಕ್ತೇನೆ ರೀ. ಅದಕ್ಕೂ ಎಲ್ಲ ಚೆನ್ನಾಗಿ ಫ್ಲೇವರ್, ಇದು ಚಾಕ್ಲೇಟ್ ಫ್ಲೇವರ್ ಬರುತ್ತೆ, ಚೆನ್ನಾಗಿದೆ. ಫ್ರೂಟ್ ಸಾಲೆಡಿಗೂ ಹಾಕ್ತೇನೆ ಇದನ್ನು. ಅದ್ಭುತವಾದ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ರೀ. ಇದು ಮಕ್ಕಳಿಗಂತೂ ಭಾಳ ಒಳ್ಳೆಯದು. ಯಾಕಂದರೆ ಇದನ್ನು ಅವರು ಡೈಲಿ ಜಾಸ್ತಿ ಇದನ್ನು ತಿಂತಾ ಹೋಗೋದ್ರಿಂದ ಈಗಿನ ಮಕ್ಕಳೆಲ್ಲ ಕುರ್ಕುರೆ, ಬಿಸ್ಕಿಟು, ಬೆಣ್ಣೆ ಬಿಸ್ಕಿಟು, ಅವು ಇವು ಅಂತ ಏನೇನೋ ತಿಂತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡೋಕೆ ಹಸ್ತದ್ರಿ ಇದು. ಅವ್ರಿಗೆ ಗೊತ್ತಿಲ್ದಂಗೆ, ನಮಗೆ ಗೊತ್ತಿಲ್ದಂಗೆ ಇದು ಒಳಗಡೆ ಹೋಗಿ ಆ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದನ್ನು ಅವ್ರು ಡೈಲಿ ಹೆಂಗೆ ತಿಂತಾ ಹೋಗ್ತಾರೆ ಹಂಗೆ ಚಾಕ್ಲೇಟ್ಗಳೆಲ್ಲ ತಾವೇ ಬಿಡ್ತಾ ಹೋಗ್ತಾರೆ. ಈಗ ಎಷ್ಟೆಲ್ಲ ನೋಡ್ತೀರಿ ಅಡ್ವರ್ಟೈಸ್ಮೆಂಟ್ನಾಗೆಲ್ಲ ಎಷ್ಟು ಹಾಕ್ತಾ ಇದ್ದಾರೆ. ಚಾಕ್ಲೇಟ್ ಎಲ್ಲ ಕೊಡಬೇಡ್ರಿ ಮಕ್ಕಳಿಗೆ, ಚಾಕ್ಲೇಟ್ ತಿಂದು ಹಲ್ಲು ಹಾಳು ಮಾಡ್ಕೋತಾರೆ, ಹಲ್ಲು ಹುಳುಕಾಗ್ತವೆ. ಆಮೇಲೆ ಇನ್ನೇನೇನೋ ಅದರಿಂದ ಅವ್ರಿಗೆ ಸೈಡ್ ಎಫೆಕ್ಟ್ಗಳು ಆಗ್ತವೆ. ಎಲ್ಲದರಿಂದನೂ ನಾವು ಇದನ್ನು ಅವ್ರಿಗೆ ಡೈಲಿ ನಾವು ಕೊಡ್ತಾ ಹೋಗೋದ್ರಿಂದ ನಾವು ಹೇಳೋದೇ ಬೇಡ, ಆಟೋಮೆಟಿಕ್ಲಿ ಅವರೇ ಕಡಿಮೆ ಮಾಡ್ತಾ ಬಂದುಬಿಡ್ತಾರೆ. ಈಗ ಮಕ್ಕಳು ಕುರ್ಕುರೆ, ಚಿಪ್ಸು ಎಲ್ಲ ನೋಡಿದರೆ ಅಂಗಡಿ ಮುಂದೆ ಹಾದು ಹೋದ್ರೆ ಬಿಡೋಂಗಿಲ್ಲ ಮಕ್ಕಳು, ಎಲ್ಲ ಬೇಕೇ ಅಂತಾರೆ. ಅದಕ್ಕೆ ನಾವು ಅವ್ರಿಗೆ ಬಿಡ್ಸೋಕ್ಕಾಗಲ್ಲಲ್ಲ. ನಾವು ಅವ್ರಿಗೆ ಬೂಸ್ಟ್ ಬದಲಿ ಅಥವಾ ಚಹಾ ಬದಲಿ, ಕಾಫಿ ಬದಲಿ ಇದನ್ನು ಕೊಡ್ತಾ ಹೋಗೋದ್ರಿಂದ ಅವ್ರಿಗೆ ತುಂಬಾ ಒಳ್ಳೆ ಹೆಲ್ಪ್ ಆಗ್ತದೆ ರೀ ಇದು ತುಂಬ ಒಳ್ಳೆ ಪ್ರಾಡಕ್ಟ್ ಇದೆ. ನೀವು ಯೂಸ್ ಮಾಡಿ ನೋಡಿ, ಆಮೇಲೆ ಇದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಒಳ್ಳೆ ಪ್ರಾಡಕ್ಟ್ ಇದೆ. ಹಾಗಾಗಿ ನಾನು ಮತ್ತು ಇದು ಟೀ ಪೌಡ್ರು, ಇದು ಆಮೇಲೆ ಇದನ್ನು ಕೊಕೋಜಿ, ಇವೆರಡೂ ನನಗೀಗ ನಾನು ಡೈಲಿ ಬೆಳಗ್ಗೆ ದೊಡ್ಡವ್ರಿಗೆಲ್ಲ ಟೀ, ಸಣ್ಣ ಮಕ್ಕಳಿಗೆಲ್ಲ ಕೊಕೋಜಿ ಇದನ್ನೇ ಸ್ಟಾರ್ಟ್ ಮಾಡೇನಿ ರೀ. ತುಂಬ ಒಳ್ಳೆ ಪ್ರಾಡಕ್ಟ್ ಇದೆ. ಈ ರೀತಿ ಒಂದು ಒಳ್ಳೆ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ನಮಗೆ ಆರೋಗ್ಯನೂ ಸಿಗ್ತದೆ. ಮತ್ತು ಈಗೆಲ್ಲ ದಿನಕ್ಕೂ ಕಲಬೆರಕೆ, ಎಲ್ಲದರಲ್ಲೂ ಕಲಬೆರಕೆ, ಅದರಿಂದ ನಾವು ಮುಕ್ತಿ ಹೊಂದ್ಬೋದು. ಆದಷ್ಟು ಎಲ್ಲರೂ ನಾವು ಇದನ್ನು ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡೋಣ, ನಮ್ಮ ಆರೋಗ್ಯ ನಾವು ಕಾಯ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಇದೇ ನಾವು ಹೆಣ್ಮಕ್ಳು ಚೇಂಜ್ ಆದರೆ ಅಡುಗೆ ಮನೆಯೊಳಗೆ ನಾವು ಹೆಣ್ಮಕ್ಳೇ ಚೇಂಜ್ ಮಾಡ್ಬೇಕು ಎಲ್ಲ ಬ್ರ್ಯಾಂಡ್ಗಳು. ನಾವು ಚೇಂಜ್ ಮಾಡಿದ್ವಿ ಅಂದರೆ ಎಲ್ಲ ಚೇಂಜ್ ಆಗ್ತದೆ ಅನ್ನೋದು ಒಂದು ನಂದು ಅಭಿಪ್ರಾಯ. ತಮಗೂ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ಪ್ರಾಡಕ್ಟನ್ನು ಯೂಸ್ ಮಾಡೋಣ ಎಲ್ಲರೂ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.